ಮಹಾರಾಜ. ಇದು 2024ರಲ್ಲಿ ಒಂದು ತಮಿಳ್ ಆ್ಯಕ್ಷನ್ ಥ್ರಿಲ್ಲರ್ ಜಾನರಲ್ಲಿ ರಿಲೀಸ್ ಆಗಿದ್ದು, ನಿತಿನ್ ಸ್ವಾಮಿನಾಥನ್ ಡೈರೆಕ್ಷನಲ್ಲಿ ವಿಜಯ್ ಸೇತುಪತಿ, ಮಮತಾ ಮೋಹನ್ ದಾಸ್, ಮಣಿಕಂಠನ್, ನಟರಾಜನ್ ಇವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿ ರಿಲೀಸ್ ಆಗಿರೋಂಥ ಮೂವಿ. ಈ ಮೂವಿ ಬಗ್ಗೆ ಹೇಳೋದಾದರೆ, ಇದು ವಿಜಯ್ ಸೇತುಪತಿ ಅವರ 50ನೇ ಮೂವಿ. ನಿಜವಾಗ್ಲೂ ಒಂದು ಹೀರೋಗೆ 50ನೇ ಮೂವಿ ಅನ್ನೋದು ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಿರುತ್ತೆ. ಆ 50ನೇ ಮೂವಿ ನಿಜವಾಗ್ಲೂ ಒಂದು ಹೀರೋಗೆ ಹೇಗೆ ಬರಬೇಕು ಅಂತ ಈ ಮೂವಿ ನೋಡಿ ಎಲ್ಲ ಹೀರೋನು ತಿಳ್ಕೋಬೇಕು. ಆ ರೇಂಜಿಗಿದೆ ಈ ಮೂವಿ. ಈ ಮೂವಿ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದರೆ, ಡೈರೆಕ್ಟರ್ ನಿತಿನ್ ಸ್ವಾಮಿನಾಥನ್ ಅವರ ರೈಟಿಂಗ್ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಅವರ 2ನೇ ಮೂವಿ. ಮೊದಲನೇ ಮೂವಿ ಕುರಂಗು ಬೊಮ್ಮೈ ಅಂತ ಒಂದು 2017ರಲ್ಲಿ ರಿಲೀಸ್ ಆಗಿತ್ತು. ಒಂದು ತುಂಬ ಲಾಂಗ್ ಗ್ಯಾಪ್, ನಿಯರ್ಲಿ 7 ಇಯರ್ಸ್ ತಗೊಂಡು ಅವರು ನೆಕ್ಸ್ಟ್ ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಯಾಕೆ 7 ಇಯರ್ಸ್ ತಗೊಂಡ್ರು ಈ ಮೂವಿ ಮಾಡೋಕ್ಕೆ ಅಂತ ಹೇಳೋದಾದರೆ, ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ 7 ಇಯರ್ಸ್ ಅವ್ರು ಯಾಕೆ ತೊಗೊಂಡಿರ್ಬೋದು ಅಂತ. ಆ ರೇಂಜಿಗೆ ಡೀಟೇಲಿಂಗು, ಆ ರೇಂಜಿಗೆ ಕನೆಕ್ಷನ್ನು, ಒಂದು ಸೀನಿಗೂ ಇನ್ನೊಂದು ಸೀನಿಗೂ ಇರೋ ಲಿಂಕು ಭಯಂಕರವಾಗಿದೆ. ನಿಜವಾಗ್ಲೂ ಹೇಳೋದಾದರೆ ಫಸ್ಟ್ ಹಾಫು ಇಂಟರ್ವಲ್ವರೆಗೂ ಈ ಮೂವಿ ಯಾವುದ್ರ ಬಗ್ಗೆ ಹೋಗುತ್ತೆ ಅಂತ ಅವರು ಎಲ್ಲೂ ಕ್ಲೂ ಕೂಡ ಕೊಟ್ಟಿಲ್ಲ. ಆದರೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಿಂದನೇ ಆ ಫಸ್ಟ್ ಹಾಫಲ್ಲಿ ನಡೆದಿರೋ ಎಲ್ಲ ಸೀನನ್ನು ಲಿಂಕ್ ಮಾಡ್ತಾ ಬರ್ತಾರೆ. ಆವಾಗ ನಿಮಗೆ ಕನೆಕ್ಟ್ ಆಗುತ್ತೆ, ನಿಜವಾಗ್ಲೂ ಏನಾಗಿದೆ ಅಂತ. ನೆಕ್ಸ್ಟ್ ಹೇಳೋದಾದರೆ ವಿಜಯ್ ಸೇತುಪತಿ ಅವರ ಆ್ಯಕ್ಟಿಂಗು. ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರ ಆ್ಯಕ್ಟಿಂಗ್ ಹೇಗೆ ಅಂತ ಎಲ್ಲರಿಗೂ ಗೊತ್ತು. ಅವರು ಒಂದು ಕ್ಯಾರೆಕ್ಟರ್ ಅಂತ ತಗೊಂಡ್ರೆ ಅದರಲ್ಲಿ ಅವರು 100% ಇನ್ವಾಲ್ವ್ ಆಗಿ ಮೂವಿಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಡೆಲಿವರ್ ಮಾಡ್ತಾರೆ. ಅದನ್ನು ಕೂಡ ಈ ಮೂವಿನಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೇಳೋದಾದರೆ ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀಶ್ ಲೋಕನಾಥ್. ಈ ಮೂವಿ ಒಂಥರ ಫಸ್ಟ್ ಹಾಫಲ್ಲಿ ಡ್ರಾಮಾ ಥರ ಹೋದ್ರೂ ಸೆಕೆಂಡ್ ಹಾಫಲ್ಲಿ ಬೇರೆ ಲೆವೆಲ್ ಟರ್ನ್ ತಗೊಂಡು ಒಂದು ಥ್ರಿಲ್ಲರ್ ಜಾನರಲ್ಲಿ ಮೂವ್ ಆಗುತ್ತೆ. ಇನ್ ಬಿಟ್ವೀನ್ ಆ್ಯಸ್ ಯೂಸ್ವಲ್ ಸೆಂಟಿಮೆಂಟ್ಸ್ ಸೀನ್ಸ್ಗಳೆಲ್ಲ ಇದ್ದಾವೆ. ಇವೆರಡೂ ಜಾನರನ್ನು ಕರೆಕ್ಟಾಗಿ ಬ್ಲೆಂಡ್ ಮಾಡಿ ಯಾವ ರೀತಿಯಾಗಿ ಮ್ಯೂಸಿಕ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಕ್ಲೀನಾಗಿ ಡೆಲಿವರಿ ಮಾಡಿದ್ದಾರೆ. ಒಂದು ಡ್ರಾಮಾ ಆ್ಯಕ್ಷನ್ ಥ್ರಿಲ್ಲರ್ಗೆ ಯಾವ್ಯಾವ ಜಾನರಲ್ಲಿ ಯಾವ್ಯಾವ ಸೀನ್ಗೆ ಯಾವ್ಯಾವ ಥರ ಮ್ಯೂಸಿಕ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಕ್ಲೀನಾಗಿ ಔಟ್ಪುಟ್ನ ಡೆಲಿವರ್ ಮಾಡಿದ್ದಾರೆ. ಅವ್ರ ಕೆಲಸನ ಹೇಗೆ ಮಾಡಬೇಕು ಕರೆಕ್ಟಾಗಿ ಡೆಲಿವರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೇಳೋದಾದರೆ ಎಡಿಟರ್ ಬಂದು ಫಿಲೋಮಿನ್ ರಾಜ್. ಈ ಫಿಲಮ್ಗೆ ಪಿಲ್ಲರ್ ಅಂದರೆ ಇವರೇ ಅಂತಲೇ ಹೇಳಬೇಕು. ಯಾಕಂದರೆ ಆ ಒಂದೊಂದು ಸೀನು, ಆ ಸ್ಕ್ರೀನ್ ಪ್ಲೇ, ಯಾವ ಸೀನ್ ಆದಮೇಲೆ ಯಾವ ಸೀನು, ಯಾವ ಥರ ಈ ಸ್ಟೋರಿನ ಡೆಲಿವರ್ ಮಾಡಿದ್ರೆ ವ್ಯೂವರ್ಸಿಗೆ ಇಷ್ಟ ಆಗುತ್ತೆ ಅಂತ ಬೇರೆ ಲೆವೆಲ್ ವರ್ಕ್ ಮಾಡಿ ಡೆಲಿವರ್ ಮಾಡಿದ್ದಾರೆ. ನೆಗೆಟಿವ್ಸ್ ಅಂತ ಹೇಳೋದಾದರೆ ಈ ಮೂವಿನಲ್ಲಿ ಆ ಥರ ನೆಗೆಟಿವ್ಸ್ ಅಂತ ಏನೂ ಇಲ್ಲ. ಬಟ್ ಒಂದು ಮಿಸ್ಟೇಕ್ ಅಂತ ಹೇಳೋದಾದರೆ, ಅದು ಮಿಸ್ಟೇಕ್ ಅಂತ ಹೇಳೋಕ್ಕಾಗಲ್ಲ. ನಾನು ಅದನ್ನ ಇವಾಗಲೇ ಹೇಳ್ಬಿಟ್ರೆ ನಿಮ್ಮದು ಸ್ಪಾಯ್ಲರ್ ಆಗಿ ಟರ್ನ್ ಆಗಿಬಿಡುತ್ತೆ. ಸೊ ನೀವು ವರ್ಲ್ಡ್ ಮೂವೀಸ್ ನೋಡೋರಾಗಿದ್ದರೆ ಆಫ್ಟರ್ ಕ್ಲೈಮ್ಯಾಕ್ಸ್ ನೋಡಿದ ತಕ್ಷಣ ಇದೆಲ್ಲೋ ನೋಡ್ದಂಗೆ ಇದೆಯಲ್ಲ, ಈ ಸ್ಟೋರಿನ ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಅದು ಯಾವ ಮೂವಿ ಅಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓವರಾಲ್ ಮೂವಿ ಹೇಗಿದೆ ಅಂತ ಹೇಳೋದಾದರೆ, ಒಂದು ಸ್ಟೋರಿನ, ಒಂದು ಡ್ರಾಮಾ ಸ್ಟೋರಿನ ಹೇಗೆ ಥ್ರಿಲ್ಲರ್ ಜಾನರಲ್ಲಿ ಡೆಲಿವರ್ ಮಾಡ್ಬೋದು ಅಂದ್ಬಿಟ್ಟು ಇಡೀ ಪ್ರಪಂಚಕ್ಕೇ ಹೇಳ್ಕೊಟ್ಟಿದ್ದಾರೆ. ಈ ಮೂವಿನಲ್ಲಿ ಸ್ಕ್ರೀನ್ ಪ್ಲೇ ಅನ್ನೋದನ್ನು ತೆಗೆದು ಸೈಡಿಗಿಟ್ರೆ ಈ ಮೂವಿನಲ್ಲಿ ಅಂಥ ಕಂಟೆಂಟ್ ಅನ್ನೋದು ಏನೂ ಇಲ್ಲ. ಇದೆಲ್ಲರೂ ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ತೀನಿ ನಾನು. ಎಲ್ಲರೂ ಈ ವೀಕೆಂಡ್ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.